ಉಗ್ರಗಾಮಿಗಳಿಗೆ ತಕ್ಕ ಪಾಠ ಕಲಿಸೆ ಮಾಲಕಣ್ಣೆ 4 ಚಕ್ರ ತಂಡ ಮತ್ತು ವಿವಿಧ ಸಂಘಟನೆಯ ಸಂಯುಕ್ತಾಶ್ರಯಗಳಲ್ಲಿ ಕಾಶ್ಮೀರದ ಪಹಲ್ಗಂನಲ್ಲಿ ನಡೆದ ಉಗ್ರರ ಪೈಶಾಚಿಕ ಕೃತ್ಯ ಖಂಡಿಸಿ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದವರೆಗೆ ಕ್ಯಾಂಡಲ್ ಮಾರ್ಚ್ ಮತ್ತು ಮೌನ ಮೆರವಣಿಗೆ ಮಹಿಳಾ ಹೋರಾಟಗಾರ್ತಿ ಮಾಲಾಕಣ್ಣಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಭಾರತೀಯ ಹಿಂದೂಗಳನ್ನೇ ಗುರಿಯಾಗಿಟ್ಟುಕೊಂಡು ಪಾಕಿಸ್ತಾನದ ಉಗ್ರಗಾಮಿಗಳು ಇತ್ತೀಚೆಗೆ ಅನೇಕ ಹಿಂದೂಗಳನ್ನ ಮಾರಣ ಹೋಮ ಮಾಡಿರುವುದು ಇಡೀ ನಾಗರಿಕ ಸಮಾಜದಲ್ಲಿ ತಲೆದಗ್ಗಿಸುವಂತಾಗಿದೆ. ಕೂಡಲೇ ಕೇಂದ್ರ ಸರ್ಕಾರವು ಯಾವುದೇ ಮುಲಾಜಿಲ್ಲದೆ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ತಕ್ಕ ಪಾಠ ಕಲಿಸಲು ಸನ್ನದ್ಧರಾಗಬೇಕು ಎಂದು ಮಹಿಳಾ ಪರ ಚಿಂತಕಿ 4 ಚಕ್ರ ತಂಡ ಮುಖ್ಯಸ್ಥೆ ಮಾಲಾಕಣ್ಣಿ ಆಕ್ರೋಶ ವ್ಯಕ್ತಪಡಿಸಿದರು. ಪಾಕಿಸ್ತಾನದ ಉಗ್ರಗಾಮಿಗಳಿಂದ ಮರಣ ಹೊಂದಿದ ಭಾರತೀಯ ಮೂಲದ 4 ಜನ ಹುತಾತ್ಮರಾದ ಮುಖಂಡರ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದು ಕ್ಯಾಂಡಲ್ ಮಾರ್ಚ್ ರ್ಯಾಲಿಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ಮುಂದುವರೆದು ಮಾತನಾಡಿದ ಅವರು, ಪಾಕಿಸ್ತಾನದ ಉಗ್ರಗಾಮಿಗಳು ಪದೇ ಪದೇ ಭಾರತೀಯ ಹಿಂದೂಗಳಿಗೆ ಅನೇಕ ತೊಂದರೆ ಕೊಡುತ್ತಿರುವುದು ಖಂಡನೀಯ. ಭಾರತೀಯ ಹಿಂದೂಗಳನ್ನ ಕೊಂದ ಪಾಕಿಸ್ತಾನದ ಉಗ್ರಗಾಮಿಗಳನ್ನ ಜೀವಂತ ಸೆರೆ ಹಿಡಿದು ನಮ್ಮ ದೇಶಕ್ಕೆ ತಂದು ಅವರಿಗೆ ಗಲ್ಲಿಗೇರಿಸಬೇಕು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಿಳಾ ಮುಖಂಡೆ ಜ್ಯೋತಿ ಮರಗೋಳ ಅವರು, ಭಾರತೀಯ ಹಿಂದೂಗಳಿಗೆ ರಕ್ಷಣೆ ಕೊಡುವುದು ಕೇಂದ್ರ ಸರ್ಕಾರದ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳನ್ನ ಸರ್ವನಾಶ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಬೇಕು ಎಂದು ಹೇಳಿದರು. ಮಾಲಾಕಣ್ಣಿ, ಜ್ಯೋತಿ ಮರಗೋಳ್, ಸಿದ್ದಮ್ಮ ಅವಂಟಿ, ವಿಜಯಲಕ್ಷ್ಮಿ ಪಾಟೀಲ್, ಭಾಗೀರಥಿ ಗುನ್ನಾಪುರ್, ವಾಣಿಶ್ರೀ ಸಗರ್ಕರ್, ಮಾಲತಿ ರೇಷ್ಮಿ, ಸುಮಂಗಲಾ ಚಕ್ರವರ್ತಿ, ವಿಜಯಲಕ್ಷ್ಮಿ ಹಿರೇಮಠ್, ಶೀಲಾ ಉಪಸ್ಥಿತರಿದ್ದರು. ವರದಿ ಅಶೋಕ್ ರಾಥೋಡ್. ಹಸೆಮಣೆ ಏರಿರುವಂತಹ ಒಂದು ವಧುವರರು 1 ವಾರ ಕಳೆದು ಏನು ಕಾಶ್ಮೀರದ ಒಂದು ಪ್ರವಾಸಕ್ಕೆ ತೆರಳಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಹೇಯ ಕೃತ್ಯವನ್ನು ಎಸಗುವ ಮೂಲಕ ಆ ಒಂದು ನವ ದಂಪತಿಗಳಿಗೂ ಕೂಡ ಬಿಡದಂತೆ, ನೀವು ಹಿಂದೂಗಳ, ನೀವು ಭಾರತೀಯರ, ನೀವು ಅಲ್ಲಿಂದ ಬಂದಿದ್ದೀರಿ, ಇಲ್ಲಿಂದ ಬಂದಿದ್ದೀರಿ ಅಂತ ಒಂದು ಕ್ಷುಲ್ಲಕವಾದ ಕಾರಣವನ್ನು ಕೇಳಿಬಿಟ್ಟು ಇವತ್ತಿನ ದಿವಸ ಜಾತಿ ಧರ್ಮದ ಹೆಸರಲ್ಲಿ ಇವತ್ತು ಹೇಯ ಕೃತ್ಯ ಮಾಡಿದ್ದು ನಾವು ಖಂಡನೆ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇಲ್ಲಿ ಭಾರತೀಯರು, ನಮ್ಗೆ ಯಾವುದೇ ರೀತಿಯ ಹಿಂದೂ ಲೇಪನವಿಲ್ಲ, ನಮ್ಗೆ ಯಾವ ರೀತಿಯ ಜಾತಿ ಲೇಪನವಿಲ್ಲ, ಯಾವುದೂ ಕೂಡ ಇಲ್ಲ. ಅಖಂಡ ಭಾರತದ ನಿರ್ಮಾಣಕ್ಕಾಗಿ, ಅಖಂಡ ಭಾರತದ ಕನಸನ್ನು ಕಟ್ಟುವುದಕ್ಕಾಗಿ ನಾವೆಲ್ಲರೂ ಕೂಡ ಹೋರಾಡ್ತಾ ಇದ್ದೀವಿ. ನಾವು ಎಲ್ಲರೂ ಕೂಡ ಅದಕ್ಕೆ ಜೊತೆ ಆಗ್ತಾ ಇದ್ದೀವಿ, ಧ್ವನಿ ಆಗ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳೇ, ಇದು ನನ್ನೊಬ್ಬಳ ಮಾತಲ್ಲ, ಕಲಬುರಗಿ ಜನತೆಗೆ ಅಷ್ಟೇ ಅಲ್ಲ, ಇಡೀ ಭಾರತ ದೇಶ ಇವತ್ತು ಕಂಬನಿ ನೀಡ್ತಾ ಇದೆ. ಏನು ಕಳೆದುಕೊಂಡ ಇದು ಜೀವಗಳಿಗೆ, ಮೃತರಾದ ಜೀವಗಳಿಗೆ, ಅದಕ್ಕೋಸ್ಕರ ದಯವಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ. ಇದು ಇಲ್ಲಿಗೆ ಮುಕ್ತಾಯ ಆಗಬೇಕು. ನಮ್ಮ ಒಂದು ಇವತ್ತಿನ ದಿವಸ ದ್ವೇಷ ಯಾವ ರೀತಿ ಇವತ್ತಿನ ದಿವಸ ಹೊರಗಾಗ್ತಾ ಇದೀವಿ ಅಂತಂದರೆ, ನಿಮಗೆ ಸೈನಿಕರ ಕೊರತೆ ಇದ್ದರೆ ಹೇಳಿ, ನಮ್ಮ ಕಲಬುರಗಿಯ ಜನತೆಯಲ್ಲ, ಕಲ್ಯಾಣ ಕರ್ನಾಟಕ ಅಲ್ಲ, ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಿಂದ ಬಂದು ಇವತ್ತಿನ ದಿವಸ ಸದೆ ಪಡೆಯುವ ಕೆಲಸಗಳಲ್ಲಿ ನಾವೇ ಕೂಡ ನಿಮ್ಮ ಜೊತೆಗೆ ಭಾಗಿಯಾಗ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ. ಮತ್ತು ಕೇಂದ್ರ ಸರ್ಕಾರದ ಒಂದು ಭದ್ರತಾ ವೈಫಲ್ಯದಿಂದ ಕೂಡ ಇದು ಹಾಗೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂದರೆ ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ನಾವು ಸೆಕ್ಯೂರಿಟಿಗಳನ್ನು ನಿಲ್ಲಿಸ್ತೀವಿ, ಹಾಗಂತ ದೊಡ್ಡ ಪ್ರವಾಸಿ ತಾಣಗಳಲ್ಲಿ ನಾವು ಭದ್ರತಾ ವೈಫಲ್ಯದಿಂದ ಈ ಒಂದು ಇದ್ದಾರೆ. ಅದಕ್ಕೋಸ್ಕರ ಏನು ಉಗ್ರರನ್ನು ಯಾವುದೇ ಮುಲಾಜಿಲ್ಲದೆ ಸಿಕ್ಕ ಜಾಗದಲ್ಲಿ ಶೂಟೌಟ್ ಮಾಡಬೇಕು. ಅದರ ಜೊತೆ ಯಾವುದೇ ಒಂದು ಅಂತಾರಾಷ್ಟ್ರೀಯ ಮಟ್ಟದ, ರಾಷ್ಟ್ರ ಮಟ್ಟದ ಯಾವುದೇ ಒಂದು ನಿಮ್ಮ ಒಪ್ಪಂದಗಳಿಗೂ ಕೂಡ ಮುಂದೆ ಸಹಿ ಆಗಬಾರ್ದು. ರದ್ದು ಮಾಡ್ಕೊಂಡು ಎಲ್ಲ ಒಂದು ಮಹಿಳೆಯರ ಪರವಾಗಿ, ಬಂದಿರುವಂಥ ಎಲ್ಲ ಸಹೋದರ ಪರವಾಗಿ, ಈ ಒಂದು ವೇದಿಕೆ ಪರವಾಗಿ ನಾವು ಇವತ್ತು ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಧಿಕ್ಕಾರ ಧಿಕ್ಕಾರ.